ಇವತ್ತು ಇಡೀ ಕರುನಾಡು ಕಾತರದಿಂದ ಕಾಯ್ತಾ ಇದ್ದಂತ ಜೇಮ್ಸ್ ಚಿತ್ರ ರಿಲೀಸ್ ಆಗಿದೆ. ಅದು ಅಪ್ಪು ಜನ್ಮದಿನದಂತೆ. ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರ ಅಬ್ಬರಿಸ್ತಾ ಇದೆ. ಅಪ್ಪು ಕೊನೆಯ ಸಿನಿಮಾ ಜೇಮ್ಸ್ ಇವತ್ತು ವಿಶ್ವದಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ. ಸೂರ್ಯ ಉದಯಿಸುವ ಹೊತ್ತಿಗಾಗಲೇ ಬೆಳ್ಳಿ ಪರದೆ ಮೇಲೆ ಜೇಮ್ಸ್ ರಾರಾಜಿಸ್ತಾ ಇದೆ. ಅದರಲ್ಲೂ ಬೆಂಗಳೂರಲ್ಲಿ ಜೇಮ್ಸ್ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ರಾಜಧಾನಿಯಲ್ಲಿ ಜೇಮ್ಸ್ ಅಬ್ಬರ ಹೇಗಿತ್ತು ಅನ್ನುವಂತ ಒಂದು ಝಲಕ್ಕಿಲಿದೆ ನೋಡಿ. ನನ್ನ ಜೊತೆ ಕಾಂಪೀಟ್ ಮಾಡಿರೋರು ಯಾರು ಗೆದ್ದಿರೋ ರೆಕಾರ್ಡ್ಸೇ ಇಲ್ಲ. ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂಗೆ ದೇವರು ನಿಜ ಜೀವನದಲ್ಲಿ ಒಂದು ಚಾನ್ಸ್ ಅಪ್ಪು ಕೊಟ್ಟಿದ್ರೆ ಇವತ್ತಪ್ಪು ನಮ್ಮ ಜೊತೆ ಸಿನಿಮಾ ನೋಡ್ತಾ ಇದ್ರು. ಎಲ್ಲಿ ನೋಡಿದ್ರು ಅಭಿಮಾನಿಗಳು, ತಲೆ ಎತ್ತಿದ್ರೆ ನಟ ಸಾರ್ವಭೌಮನ ವಿವಿಧ ಅವತಾರಗಳ ಕಟೌಟ್ಸ್. ಎಲ್ಲರ ಬಾಯಲ್ಲೂ ಅಪ್ಪು ಮಂತ್ರ. ಇದರ ಜೊತೆಗೆ ಡೊಳ್ಳು ಕುಣಿತ, ಪೂಜಾ ಕುಣಿತ, ಇನ್ನೊಂದಿಷ್ಟು ಸಮಾಜಮುಖಿ ಕಾರ್ಯಗಳು. ಇಡೀ ಕರುನಾಡು ಇವತ್ತು ಅಪ್ಪು ಮೇಲೆ ಅಭಿಮಾನದ ಮಳೆಯನ್ನೇ ಸುರಿಸಿ ಅಭಿಷೇಕವನ್ನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ 4,000 ಸ್ಕ್ರೀನ್ಗಳಲ್ಲಿ ರಿಲೀಸ್ ಆಗಿದೆ. ಅಪ್ಪು ಹುಟ್ಟಿದ ಹಬ್ಬದಂದೇ ಬಂದಂತ ಜೇಮ್ಸ್ ಚಿತ್ರಕ್ಕೆ ವೈಭವದ ಸ್ವಾಗತ ಕೂಡ ಸಿಕ್ಕಿದೆ. ಅಪ್ಪು ಕೊಟ್ಟು ಹೋಗಿದ್ದ ಜೇಮ್ಸ್ ಚಿತ್ರವನ್ನ ಅಭಿಮಾನಿ ದೇವರುಗಳು ಇವತ್ತು ತಲೆ ಮೇಲೆ ಹೊತ್ತು ಮೆರೆಸಿದ್ದಾರೆ. ಇಡೀ ರಾಜ್ಯದಾದ್ಯಂತ ಬೆಳಗ್ಗೆ 5 ಗಂಟೆಯಿಂದ ಜೇಮ್ಸ್ ಜಾತ್ರೆ ಶುರುವಾಗಿದೆ. ಬೆಂಗಳೂರಿನ ಹಲವು ಥಿಯೇಟರ್ಗಳಲ್ಲಿ ಬೆಳಗ್ಗೆ 6 ಗಂಟೆಯಿಂದ ಜೇಮ್ಸ್ ತೆರೆ ಮೇಲೆ ರಾರಾಜಿಸಿದ್ದಾನೆ. ಬೆಂಗಳೂರಿನ ಕಮಲಾನಗರದ ವೀರಭದ್ರೇಶ್ವರ ಥಿಯೇಟರ್ ಹಾಗೂ ಮಾಗಡಿ ರಸ್ತೆಯ ವೀರೇಶ್ ಥಿಯೇಟರ್ನಲ್ಲಿ ಜೇಮ್ಸ್ ಅನ್ನ ಭರ್ಜರಿಯಾಗಿ ಸ್ವಾಗತಿಸಲಾಯಿತು. ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ಸಚಿವ ಗೋಪಾಲಯ್ಯ ಅವರು ಅಪ್ಪು ಫೋಟೋಗೆ ಪೂಜೆಯನ್ನ ಸಲ್ಲಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಅಪ್ಪು ಅಭಿಮಾನಿಗಳ ಜೈಕಾರ ಮುಗಿಲು ಮುಟ್ಟಿತು. ಇನ್ನು ವೀರೇಶ್ ಥಿಯೇಟರ್ನಲ್ಲಂತೂ ಅಪ್ಪು ವಿವಿಧ ಅವತಾರ ಕಟೌಟ್ಸ್ಗಳಿಗೆ ಹೂಮಾಲೆಗಳ ವೃಷ್ಟಿನೇ ಹರಿಸಲಾಯಿತು. ಅಪ್ಪುಗಾಗಿ ಡೊಳ್ಳು ಕುಣಿತ, ಪೂಜಾ ಕುಣಿತ ಕೂಡ ಇತ್ತು. ಮಕ್ಕಳು, ವಿದ್ಯಾರ್ಥಿಗಳು ಕೂಡ ಫಸ್ಟ್ ಶೋ ನೋಡಿ ಖುಷಿಪಟ್ರು. ಅಪ್ಪು ಹುಟ್ಟುಹಬ್ಬಕ್ಕೆ ಕಲಾವಿದ ನವೀನ್ ವಿಭಿನ್ನ ರೀತಿಯಲ್ಲಿ ನಮನವನ್ನ ಸಲ್ಲಿಸಿದ್ರು. ನವೀನ್ ಕುಮಾರ್ ಅವರು ತೆಂಗಿನಗರಿ, ಹಕ್ಕಿಪುಕ್ಕ, ಅಕ್ಕಿ, ಕಲ್ಲಂಗಡಿ ಹೀಗೆ 17 ಬಗೆಯಲ್ಲಿ ಅಪ್ಪು ಚಿತ್ರವನ್ನ ಬಿಡಿಸಿದ್ರು. ಇನ್ನು ನವರಂಗ್ ಥಿಯೇಟರ್ನಲ್ಲಿ ಅಪ್ಪು ಅಭಿಮಾನಿ ಬರೋಬ್ಬರಿ 700 ಟಿಕೆಟ್ ಅನ್ನ ಖರೀದಿಸಿದ್ದಾರೆ. ನಾಳೆ ಬೆಳಗ್ಗೆ 4 ಗಂಟೆಯ ಶೋಗಾಗಿ 700 ಟಿಕೆಟ್ ಅನ್ನ ಖರೀದಿಸಿದ್ದು ಅದನ್ನ ಚಿತ್ರರಂಗದ ಸಾಹಸ ಕಲಾವಿದರು, ಬಾಲನಟರು ಹಾಗೂ ದಿವ್ಯಾಂಗರಿನಲ್ಲೂ ಅಪ್ಪು ಜೇಮ್ಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಅಪ್ಪು ಇಲ್ಲದ ನೋವಿನಲ್ಲೂ ಪುನೀತ್ ಹುಟ್ಟುವಂತ ಕಡೆ ಅಭಿಮಾನಿಯೊಬ್ಬರು ದುಬೈಗೆ ಹೋಗ್ಬೇಕಿದ್ದಂತ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ಥಿಯೇಟರ್ಗೆ ಬಂದು ಜೇಮ್ಸ್ ಸಿನಿಮಾವನ್ನ ನೋಡಿ ಖುಷಿ ಪಟ್ಟಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಇವತ್ತು ಫಿಲಿಮ್ ರಿಲೀಸ್ ಆಗಿದೆ ಸರ್. ಫಿಲಿಮ್ ನೋಡ್ಕೊಂಡು ಹೋಗ್ಬಿಟ್ಟು ಅಂತ ನಾವು ಬಂದಿದ್ದು. ಇವತ್ತು ಬೆಳಿಗ್ಗೆ ನಂದು ಫ್ಲೈಟ್ ಇತ್ತು ಬೆಂಗಳೂರು ಟು ದುಬೈಗೆ, ದುಬೈಗೆ. ನಾನು ಫ್ಲೈಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟು ಇವತ್ತು ಸಾಯಂಕಾಲ ಹೊಂಟಿದ್ದೇನೆ ಸರ್ ಫಿಲಿಮ್ ನೋಡ್ಕೊಂಡು. ಬರೀ ಥಿಯೇಟರ್ಗಳಲ್ಲಷ್ಟೇ ಅಲ್ಲ, ಕಂಠೀರವ ಸ್ಟುಡಿಯೋದಲ್ಲಿರುವಂಥ ಅಪ್ಪು ಸಮಾಧಿ ಸ್ಥಳಕ್ಕೂ ಬೆಳಗ್ಗೆಯಿಂದ ಅಭಿಮಾನಿಗಳು ಬರ್ತಿದ್ದಾರೆ. ಅಪ್ಪು ಸಮಾಧಿಗೆ ನಮಸ್ಕರಿಸಿ ಅಪ್ಪು ಮತ್ತೆ ಹುಟ್ಟಿ ಬನ್ನಿ ಎಂದು ಕಣ್ಣೀರನ್ನ ಹಾಕ್ತಿದ್ದಾರೆ. ಸಮಾಧಿ ಬಳಿಯೂ ಅಭಿಮಾನಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಪ್ಪು ಮತ್ತೆ ಹುಟ್ಟಿ ಬರಲಿ ಎಂದು ಅಪ್ಪು ಅಭಿಮಾನಿಯೊಬ್ಬರು ದೀರ್ಘದಂಡ ನಮಸ್ಕಾರವನ್ನು ಮಾಡಿದ್ರು. ಅಜ್ಜಿಯೊಬ್ಬರು ಕಳ್ಳೆಪುರಿಯಲ್ಲಿ ಪುನೀತ್ ಸಮಾಧಿಗೆ ಹಾರವನ್ನ ಮಾಡಿಕೊಂಡು ಬಂದು ಅರ್ಪಿಸಿದ್ರು. ಅಲ್ಲಿ ಗುಬ್ಬಿನಲ್ಲಿ ಇದೆ ಆ ಥರ ಹಾರ ಕೊಟ್ಟು ಪೋಣಿಸೋದೇ ಬೇರೆ ಐತೆ. ಅಲ್ಲಿ 7 ಹಾರ ಕೊಡ್ತಿದ್ದೀವಿ, ಆದರೆ 2 ಹಾರ ದೊಡ್ಡ. ಪುನೀತಣ್ಣನೇ ಹೊರಟೋದಿರಾ. ಅಪ್ಪು ಸಮಾಧಿ ಬಳಿ ಜಾನಪದ ತಂಡದವರು ಅಪ್ಪು ವಿಶೇಷ ದಿನಕ್ಕಾಗಿ ಜಾನಪದ ಹಾಡುಗಳನ್ನು ಹಾಡಿದ್ರು. ಆ ದೇವರೇ ಅಪ್ಪು ಬಗ್ಗೆ ಹಾಡನ್ನ ರಚನೆ ಮಾಡಿ ನಮ್ಮಿಂದ ಹಾಡಿಸ್ತಿದ್ದಾನೆ ಅಂತ ಕಲಾವಿದರು ಹೇಳಿದ್ರು. ನಾವು ಜನಪದ ಕಲಾವಿದರು, ಆ ಭಗವಂತನೇ ನಮ್ಮ ನಾಲ್ಗೆಯಲ್ಲಿ ಏನೋ ಕಲ್ಪಿಸಿರ್ಬೇಕೇನೋ. ನಾವು ಅದೇ ಅಲ್ಲಿ ಬಂದು ಕೂತ್ಕೊಬಿಟ್ರೆ, ಸ್ಥಳಕ್ಕೆ ಬಂದು ಕುಳಿತುಕೊಂಡ್ರೆ ಆ ಭಗವಂತನೇ ಅಕ್ಷರಗಳ ಮೂಲಕ ಕೊಡ್ತಾರೇನೋ ಅಂತ ನಾವು ಹೇಳ್ತೀವಿ. ಆದರೆ ಹೇಗೆ ಮರೆಯಲಿ ಅನ್ನುವಂತಕ್ಕಂಥ ಹಾಡನ್ನು ಮಳವಳ್ಳಿ ಪಕ್ಕ ಅವರು ಕೃಷ್ಣಪುರ ನಾಗೇಂದ್ರ ಅಂತ ನನಗೆ ವಿದ್ಯೆ ಕಲಿಸದ ಗುರುಗಳು, ಅವರು ಹಾಡನ್ನ ಬರೆದಿರತಕ್ಕಂಥವ್ರು, ಹಾಡಿರ್ತಕ್ಕಂಥವ್ರು. ಒಟ್ಟಿನಲ್ಲಿ ಮೊದಲ ದಿನವೇ ಜೇಮ್ಸ್ ಅಬ್ಬರ ಜೋರಾಗಿದೆ. ರಿಲೀಸ್ ಆದ ಎಲ್ಲ ಸೆಂಟರ್ಗಳಲ್ಲೂ ಭರ್ಜರಿ ಪ್ರದರ್ಶನವನ್ನ ಕಾಣುತ್ತಿದೆ. ಅಲ್ಲದೆ ಜೇಮ್ಸ್ ಎಲ್ಲ ರೆಕಾರ್ಡ್ಗಳನ್ನ ಪುಡಿ ಪುಡಿ ಮಾಡಿದೆ. ಮೊದಲ ದಿನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಅಪ್ಪು ಇಲ್ಲದ ಮೊದಲ ವರ್ಷದ ಜನ್ಮದಿನವನ್ನ ದೊಡ್ಡಮನೆ ಕುಟುಂಬ ಹೇಗೆ ಆಚರಿಸಿತು? ಅಪ್ಪು ಕೊನೆ ಸಿನಿಮಾ ಜೇಮ್ಸ್ ನೋಡಿದ ನಟ ನಟಿಯರು, ರಾಜಕಾರಣಿಗಳು ಏನಂದ್ರೆ ಬಿಕ್ಕಿ ಬಿಕ್ಕಿ ಅತಿಥ್ಯಾರು. ಬನ್ನಿ ನೋಡೋಣ.
ಅಪ್ಪು ಹುಟ್ಟುಹಬ್ಬದ ದಿನ ಇವತ್ತು. ಆದರೆ ಅಪ್ಪು ದೈಹಿಕವಾಗಿ ಜೊತೆಗಿಲ್ಲ ಅನ್ನೋ ನೋವು ಇಡೀ ದೊಡ್ಡಮನೆಯನ್ನ ಕಾಡ್ತಿತ್ತು. ಅಪ್ಪು ಅಗಲಿದ ದಿನದಿಂದ ಮೌನಕ್ಕೆ ಶರಣಾಗಿರುವ, ಯಾರೊಂದಿಗೂ ಹೆಚ್ಚು ಮಾತನಾಡದ ಅಶ್ವಿನಿ ರಾಜ್ಕುಮಾರ್ ಅಪ್ಪು ಸಮಾಧಿಗೆ ಬಂದು ಪೂಜೆ ಸಲ್ಲಿಸಿದ್ರು, ಭಾವುಕರಾದರು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ. ಅಪ್ಪು ಹುಟ್ಟುಹಬ್ಬ ಹಿನ್ನೆಲೆ ಮೈಸೂರಿನ ಶಕ್ತಿಧಾಮಕ್ಕೆ ಶಿವಣ್ಣ ದಂಪತಿ ಭೇಟಿ ಕೊಟ್ಟಿದ್ರು. ಶಕ್ತಿಧಾಮದ ಮಕ್ಕಳ ಜೊತೆ ದಂಪತಿ ಕಾಲ ಕಳೆದ್ರು, ಥಿಯೇಟರ್ಗಳಿಗೆ ಭೇಟಿ ಕೊಟ್ಟರು. ಆಮೇಲೆ ಮೈಸೂರಲ್ಲಿ ಅಪ್ಪು ಜೇಮ್ಸ್ ಸಿನಿಮಾವನ್ನ ವೀಕ್ಷಿಸಿದ್ರು. ಸಿನಿಮಾ ಕಣ್ತುಂಬಿಕೊಂಡು ಬಂದ ಶಿವಣ್ಣ ಅಭಿಮಾನಿಗಳ ಅಭಿಮಾನಕ್ಕೆ ಅಪ್ಪು ಅಗಲಿಕೆಯನ್ನ ನೆನೆದು ಬಿಕ್ಕಿ ಬಿಕ್ಕಿ ಕಣ್ಣೀರ್ ಹಾಕಿದ್ರು. ಬೇರೆ ಆರ್ಟಿಸ್ಟು, ಹೀರೋಯಿನ್ ಎಲ್ಲರಿಗೂ ಎಷ್ಟು ನೋವಾಗಿರ್ಬೇಕು. ನಿಜವಾಗ್ಲೂ ಎಲ್ಲರೂ ನಾವು ಅನುಭವಿಸ್ತಾ ಇದ್ರೆ ಪಿಕ್ಚರ್ ನೋಡ್ತಾ ಇದ್ದೆ, ಒಬ್ಬ ಅಭಿಮಾನಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಅದಾದಮೇಲೆ ಇಡೀ ಸಿನಿಮಾ ಸ್ವಲ್ಪ ಕಣ್ಣಲ್ಲಿ ದುಃಖ. ನಿರ್ದೇಶಕ ಚೇತನ್ ಕೂಡ ಒಲ್ಲದ ಮನಸ್ಸಲ್ಲೇ ಮಾತನಾಡಿದ್ರು. ಯಶಸ್ಸಿನ ನೋವೇ ಜಾಸ್ತಿ ಇದೆ, ಯಾಕಂದ್ರೆ ಅದನ್ನು ಯಾವತ್ತೂ ಆ ನೋವು ಸದಾ ಉಳ್ಕೊಳ್ಳುತ್ತೆ. ಇದ್ರೆ ಬೇರೆ ತರ ಇರೋದು ಒಂದು ಖುಷಿ ಇರೋದು, ಬಟ್ ಯಾವತ್ತೂ ನಾನು ಚಿರಋಣಿ ಅಣ್ಣನ್ಗೆ. ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋವನ್ನ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ದಂಪತಿ, ನಟ ಶ್ರೀಮುರಳಿ, ರಾಘಣ್ಣನ ಇಬ್ಬರು ಮಕ್ಕಳು, ಪುನೀತ್ ರಾಜ್ಕುಮಾರ್ ಪುತ್ರಿ ವಂದಿತಾ ಸಿನಿಮಾ ನೋಡಿದ್ರು. ಎಲ್ಲರಲ್ಲೂ ಅಪ್ಪು ಕೊನೆ ಸಿನಿಮಾ ಅನ್ನೋ ನೋವು ಕಾಡ್ತಿತ್ತು. ಅದೊಂದೇ ಕೋರ್ತಾರೆ, ಬಟ್ ಅವ್ರು ಎಲ್ಲಿದ್ದಾರೋ ಅಲ್ಲೇ ಹೋಗ್ತಾ ಇದ್ವಿ, ಎಲ್ಲರೂ ಅಲ್ಲೇ ಹೋಗಿ ವಿಶ್ ಮಾಡ್ತಾ ಇದ್ವಿ. ಆಮೇಲೆ ಅವ್ರಿಗೆ ಅಲ್ಲೇ ನಮ್ಮ ಜೊತೆಗಿದ್ದಾರೆ ಅನ್ನೋ ಒಂದು ನಂಬಿಕೆ. ಅವ್ರಿಲ್ಲ ಅಂತ ಹೇಳಲಿಕ್ಕೆ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಸೊ ಇವತ್ತು ಅವ್ರು ಹುಟ್ಟಿದ ಹಬ್ಬ, ಬಟ್ ಅವ್ರನ್ನ ತೂಗಕ್ಕಾಗಲ್ಲ ಯಾವ ಫೀಲಿಂಗಲ್ಲೂ. ಅವರೇ ಇಲ್ಲ ಅಂದಾಗ ಇದು ಯಾವತ್ತಕ್ಕೂ ಬೆಲೆನೂ ಇರಲ್ಲ. ಸೊ ಹಾಗಾಗಿ ಇನ್ನು ನಾವು ಅಪ್ಪು ಹುಟ್ಟುಹಬ್ಬನ ಅಭಿಮಾನಿಗಳ ಜೊತೆನೇ ಮಾಡಬೇಕು. ಯಾಕೆಂದರೆ ಅಪ್ಪು ಎಲ್ಲೂ ಹೋಗಿಲ್ಲ, ಅಭಿಮಾನಿಗಳ ಮನಸ್ಸಲ್ಲಿದ್ದಾರೆ, ಅವರ ಕೂಗಲ್ಲಿದ್ದಾರೆ, ಅವರ ತಲೆಯಲ್ಲಿದ್ದಾರೆ, ಅವ್ರ ಮನಸ್ಸಲ್ಲಿದ್ದಾರೆ. ಸೊ ಅಪ್ಪು ಎಲ್ಲೂ ಹೋಗಿಲ್ಲ. ಒಂದು ಅಪ್ಪುಗೆ 1 ಕೋಟಿ ಅಪ್ಪು ಬಂದ್ಬಿಟ್ರು ಈಗ. ಅಪ್ಪು ಸಿನಿಮಾ ನೋಡೋಕೆ ಬಂದಿದ್ದ ನಟ ಶ್ರೀಮುರಳಿ ತಂದೆ, ಅಪ್ಪು ಸೋದರ ಮಾವ ಪುನೀತ್ ಸಿನಿಮಾ ನೋಡ್ತಾ ಅರ್ಧಕ್ಕೆ ಎದ್ದು ಬಂದ್ರು. ಅಪ್ಪು ಇಲ್ವಲ್ಲ ಅಂತ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಅದಕ್ಕೋಸ್ಕರ ನಾನು ಪಿಕ್ಚರ್ನ ಪೂರ್ತಿ ನೋಡೋಕ್ಕಾಗಲ್ಲ ಅನ್ಕೊಂಡಿಲ್ಲ. ಯಾಕೆಂದರೆ ನೋಡ್ತಾ ಪುನೀತ್ ಬಂದಾಗ, ಆ ದೃಶ್ಯದಲ್ಲಿ ಬಂದಾಗ ಏನೋ ಒಂದು ಕಳ್ಕೊಂಡಿದೀವಿ ಅನ್ನೋ ಅನ್ಸುತ್ತೆ ನಮಗೆ. ಅಪ್ಪು ಇಲ್ಲದಿದ್ರು ಅಪ್ಪು ಮಾಡಿದ್ದ ಸಮಾಜ ಸೇವೆಯನ್ನ ರಾಜಕಾರಣಿಗಳು ಸ್ಮರಿಸಿದ್ರು. ಜೇಮ್ಸ್ ಚಿತ್ರಕ್ಕೂ ತೆರಿಗೆ ವಿನಾಯಿತಿ ನೀಡುವ ಆಶ್ವಾಸನೆಯನ್ನು ಕೊಟ್ಟರು. ಪುನೀತ್ ರಾಜ್ಕುಮಾರ್ ಅವರ ಜನರ ಬಗ್ಗೆ ಇದ್ದ ಕಾಳಜಿಯನ್ನ, ಜನಸೇವೆಯನ್ನ ಯಾರಿಂದಲೂ ಬಣ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಮಾನವೀಯತೆಯ ದೃಷ್ಟಿಯಿಂದ ತುಂಬ ಎತ್ತರದಲ್ಲಿ ಪುನೀತ್ ಅವರು ಇದ್ದರು. ಅವರು ಎಂದೆಂದಿಗೂ ನಮ್ಮ ಎಲ್ಲ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಕನ್ನಡ ಸಿನಿಮಾಗಳಿಗೆ 100% ಟ್ಯಾಕ್ಸ್ ಫ್ರೀ ಇದ್ದೇ ಇದೆ. ಕನ್ನಡ ಚಿತ್ರಗಳಿಗೆ ಸಂಪೂರ್ಣ ಟ್ಯಾಕ್ಸ್ ಫ್ರೀ ಇದ್ದೇ ಇದೆ. ಅದರಲ್ಲಿ ಏನೋ GST ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಏನೋ ಬರ್ತದೆ, ಅದನ್ನ ವೇ ಆಫ್ ಮಾಡಲಿ ಅಂತಕ್ಕಂಥ ಹೇಳ್ಬೋದು. ಪುನೀತ್ ರಾಜ್ಕುಮಾರ್ ಸಾವಿನ ಬಳಿಕ ನಟಿ ಲೀಲಾವತಿ ಆರೋಗ್ಯ ಸಮಸ್ಯೆ ಆಗಿದ್ಯಂತೆ. ಹೀಗಂತ ಹೇಳ್ತಾನೆ ವಿನೋದ್ ರಾಜ್ ಅಪ್ಪುವನ್ನ ನೆನೆದು ಗದ್ಗದಿತರಾದ್ರು. ಬರಿದಾದ ನಾಡಲ್ಲಿ ಮತ್ತೆ ಹುಟ್ಟಿ ನೀನೆಂದು ಬರುವೆ, ಹಾಡೊಂದ ಹಾಡುವೆ ನೀ ಕೇಳು ಮಗುವೇ. ಪುನೀತ್ ಜನಮಾನಸದಿಂದ ದೈಹಿಕವಾಗಿ ದೂರವಾಗಿದ್ದಾರಷ್ಟೇ. ಪ್ರತಿಯೊಬ್ಬ ಕನ್ನಡಿಗರ ಮನದಲ್ಲೂ ಅಚ್ಚಳಿಯದೆ ಉಳಿದಿದ್ದಾರೆ ಅನ್ನೋದಕ್ಕೆ ಇವತ್ತು ಅಪ್ಪು ಜನ್ಮದಿನ, ಜೇಮ್ಸ್ ಜಾತ್ರೆ ಆಚರಣೆಯೇ ಸಾಕ್ಷಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಜೊತೆಗೆ ಜೇಮ್ಸ್ ಜಾತ್ರೆನೇ ನಡೆಯಿತು. ಅನ್ನದಾನ, ರಕ್ತದಾನ, ನೇತ್ರದಾನ, ದೇಹದಾನ ಮಾಡುವ ಮೂಲಕ ನೂರಾರು ಜನ ಮಾದರಿ ಕೂಡ ಆದರು. ಮೈಸೂರಿನ DRC ಮಾಲ್ನಲ್ಲಿ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆಯನ್ನ ಮಾಡಿ ಸಂಭ್ರಮಿಸಿದ್ರೆ, ಪಿರಿಯಾಪಟ್ಟಣ ಶಾರದಾ ಥಿಯೇಟರ್ ಒಳಗೆ ಪಟಾಕಿಯನ್ನ ಸಿಡಿಸಿದ್ರು. ಬಾಗಲಕೋಟೆಯ ಶಕ್ತಿ ಚಿತ್ರಮಂದಿರದಲ್ಲಿ ಟಿಕೆಟ್ ಸಿಗದೆ ಒಳಗೆ ನುಗ್ಲಿಕ್ಕೆ ಹೋದಂತ ಅಭಿಮಾನಿಗಳಿಗೆ ಲಾಠಿ ರುಚಿಯನ್ನ ತೋರಿಸಿದ್ರು.
ಹುಬ್ಬಳ್ಳಿಯ ಅಪ್ಸರಾ ಥಿಯೇಟರ್ ಎದುರು ಅಪ್ಪು ಬೃಹತ್ ಕಟೌಟ್ ಅನ್ನು ನಿಲ್ಲಿಸಿದಂತ ಅಭಿಮಾನಿಗಳ ಸಂಭ್ರಮ ಡ್ರೋನ್ನಲ್ಲಿ ಸೆರೆಯಾಯಿತು. ಹುಬ್ಬಳ್ಳಿಯ ಎಂಎಂ ಜೋಶಿ ಆಸ್ಪತ್ರೆಯವರು 100 ಜನರಿಗೆ ಉಚಿತ ಕಣ್ಣಿನ ಆಪರೇಷನ್ ಅನ್ನ ಮಾಡಿದರು. ಅಪ್ಪು ಅಭಿಮಾನಿ ರಾಘು ವದ್ದಿ ಅಪ್ಪು ಫೋಟೋ ಜೊತೆ ಗಿಡವನ್ನ ಕೊಟ್ಟು ಪರಿಸರ ಸಂರಕ್ಷಣೆಗೆ ಕರೆ ಕೊಟ್ಟರು. ಹಾಸನದಲ್ಲಿ ವಿದ್ಯಾಸೌಧ ಪಬ್ಲಿಕ್ ಶಾಲೆಯ ಮಕ್ಕಳು ಅಪ್ಪು ಬರ್ತ್ಡೇಯನ್ನ ಆಚರಿಸಿ ಕೇಕ್ ಅನ್ನ ಕತ್ತರಿಸಿ ಹಾಡಿ ಕುಣಿದ್ರು. ಇದೇ ಹಾಸನದಲ್ಲಿ ಅಭಿಮಾನಿಗಳು ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಯಾದಗಿರಿಯಲ್ಲಿ 17 ಕೆಜಿ ಕೇಕ್ ಅನ್ನ ಕಟ್ ಮಾಡಿದ್ರು ಅಭಿಮಾನಿಗಳು. ಅಪ್ಪು ಬ್ಯಾನರ್ಗೆ ಹೂಮಳೆಯನ್ನ ಸುರಿಸಿದ್ರು. ಹಾಗೆ ಅಪ್ಪು ಅಭಿಮಾನಿಗಳು ನೇತ್ರದಾನ, ದೇಹದಾನ, ರಕ್ತದಾನಕ್ಕೆ ನೋಂದಣಿಯನ್ನ ಮಾಡಿಸಿದ್ರು. ಅವರೆಲ್ಲ ನಮಗೆ 60 ದಾವಣಗೆರೆಯ ವಸಂತ ಟಾಕೀಸ್ ಮುಂದೆ ಪುಟ್ಟ ಅಭಿಮಾನಿ ಅಪ್ಪುನನ್ನ ನೆನೆದು ಕಣ್ಣೀರನ್ನ ಹಾಕಿದ. ಬೆಂಗಳೂರು, ಬಾಗಲಕೋಟೆ, ಹುಬ್ಬಳ್ಳಿಯಲ್ಲಿ ಅಪ್ಪು ಫ್ಯಾನ್ಸ್ ಕಣ್ಣೀರಿಟ್ರು. ಇನ್ನು ಕೊಪ್ಪಳದಲ್ಲಿ ಪ್ರಗತಿ ನಗರಕ್ಕೆ ಪುನೀತ್ ರಾಜ್ಕುಮಾರ್ ಅಂತ ಮರು ನಾಮಕರಣ ಮಾಡಿದ್ದು 2 ಲಕ್ಷ ಖರ್ಚು ಮಾಡಿ ಅಪ್ಪು ಹೆಸರಲ್ಲಿ ಕಮಾನನ್ನ ನಿರ್ಮಿಸಿದ್ದಾರೆ. ಜೊತೆಗೆ ಸರ್ಕಾರಿ ಶಾಲೆಗೆ 100 ಊಟದ ತಟ್ಟೆಯನ್ನ ಕೊಡುಗೆಯಾಗಿ ಕೊಟ್ಟರು. ಮಂಡ್ಯದಲ್ಲಿ ಗೂಳಿ ಮೇಲೆ ಅಪ್ಪು ಚಿತ್ರವನ್ನ ಬಿಡಿಸಿ ಥಿಯೇಟರ್ ಬಳಿ ಕರೆತಂದಿದ್ರು. ಕೊಪ್ಪಳದಲ್ಲಿ ಅನಿಲ್ ಕುಮಾರ್ ಎಂಬಾತ ಬೆನ್ನ ಮೇಲೆ ಪುನೀತ್ ಟ್ಯಾಟೋವನ್ನ ಹಾಕಿಸಿಕೊಂಡ್ರು. ಬಾಗಲಕೋಟೆಯ ಅಭಿಮಾನಿ ಭೀಮಣ್ಣ ಉಪ್ಪೇರ್ ತೆಂಗಿನಗರಿಯಲ್ಲಿ ಅಪ್ಪು ನಗುಮುಖವನ್ನ ಅರಳಿಸಿದ್ರು. ಕೋಲಾರದಲ್ಲಿ ಅಭಿಮಾನಿಯೊಬ್ಬ ಎದೆ ಮೇಲೆ ಅಪ್ಪು ಟ್ಯಾಟೋವನ್ನ ಹಾಕೊಂಡು ಥಿಯೇಟರ್ಗೆ ಬಂದಿದ್ರು. ಇನ್ನು ಚಾಮರಾಜನಗರದಲ್ಲಿ ಅಪ್ಪು ಸಮಾಧಿಯಿಂದ ಗಾಜನೂರುವರೆಗೂ 820 ಕಿಲೋಮೀಟರ್ ಸೈಕಲ್ನಲ್ಲಿ ಬಂದು ಗಾಜನೂರು ಮನೆಯಲ್ಲಿ ಬರ್ತ್ಡೇಯನ್ನ ಆಚರಿಸಿದರು. ಗದಗ ಜಿಲ್ಲೆಯ ಗಜೇಂದ್ರಗಢದ ಅಲಂಕಾರ ಚಿತ್ರಮಂದಿರದಲ್ಲಿ ಜೇಮ್ಸ್ ಟಿಕೆಟ್ ಅನ್ನ ಪಡೆಯಲಿಕ್ಕೆ ಅಭಿಮಾನಿಗಳು ಪರದಾಡಬೇಕಾಯಿತು. ಕೋಲಾರದ ಶಾರದಾ ಥಿಯೇಟರ್ ಎದುರು ಅಪ್ಪು ಅಭಿಮಾನಿ ಅರಿಕೆರೆ ಮಂಜುನಾಥ್ ಸಿನಿಮಾವನ್ನ ನೋಡಿ ಬಂದವರಿಗೆ ಬಿರಿಯಾನಿ ಊಟವನ್ನ ಹಾಕಿಸಿದ್ರು. ಯಾದಗಿರಿಯ ಜಯಶ್ರೀ ಥಿಯೇಟರ್ ಬಳಿ ಅನ್ನ ದಾಸೋಹದ ಜೊತೆ ಕೇಸರಿ ಬಾತ್ ಉಪ್ಪಿಟ್ಟನ್ನ ಹಂಚಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಮಾರಿಕಾಂಬಾ ಜಾತ್ರೆಯಲ್ಲಿ ಪುನೀತ್ ಭಾವಚಿತ್ರ ರಾರಾಜಿಸಿತು. ಚಿಕ್ಕಮಗಳೂರಲ್ಲಿ ಜೇಮ್ಸ್ ಜನ್ಮದಿನ ಆಚರಿಸಿದ್ರು. ಮಿಲನ ಚಿತ್ರಮಂದಿರದಲ್ಲಿ ಪುನೀತ್ ಕಟೌಟ್ಗೆ ಹಾಲಿನ ಅಭಿಷೇಕ ನಡೆಯಿತು. ಕಲಬುರಗಿಯ ಸಂಗಮ್ ತ್ರಿವೇಣಿ ಚಿತ್ರಮಂದಿರದ ಮುಂದೆ ಮಂಗಳಮುಖಿಯರು ಡ್ಯಾನ್ಸ್ ಮಾಡಿದರು. ರಾಮನಗರದಲ್ಲೂ ಡೊಳ್ಳು ಕುಣಿತ, ಪೂಜಾ ಕುಣಿತದ ಅಬ್ಬರ ಇತ್ತು. ಅಪ್ಪು ಬರ್ತ್ಡೇ ಆಚರಣೆ ವೇಳೆ ಜೇಮ್ಸ್ ಚಿತ್ರಕ್ಕೆ ಸಿಕ್ಕಿರುವಂತ ಈ ಅಭಿಮಾನಿಗಳ ಬೆಂಬಲ ಬಹುಶಃ ಇನ್ಯಾವ ಸಿನಿಮಾಗೂ ಸಿಗಲ್ಲ ಅನ್ಸುತ್ತೆ. ಎಲ್ಲರ ಮನೆಯಲ್ಲಿ, ಎಲ್ಲರ ಮನದಲ್ಲಿ, ಎಲ್ಲರ ಹೃದಯದಲ್ಲಿ ಅಪ್ಪು ಅಮರ, ಅಜರಾಮರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ರಾಜ್ಯದಲ್ಲಿನ ಹಿಜಾಬ್ ವಿವಾದಕ್ಕೆ ಟೆರರ್ ಲಿಂಕ್ ಇದೆಯಾ? ಹಿಜಾಬ್ ಬೇಕು ಅಂತ ಹಠ ಹಿಡಿದು ಕೋರ್ಟ್ಗೆ ಹೋಗಿದ್ದಂತ ಆ 6 ವಿದ್ಯಾರ್ಥಿನಿಯರಿಗೆ ಟೆರರ್ ಲಿಂಕ್ ಇದೆ ಅಂತ ಕಾಲೇಜು ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ಆರೋಪವನ್ನು ಮಾಡಿದ್ದಾರೆ. ಹಾಗಿದ್ರೆ ಏನಿದು ಆರೋಪ? ಟೆರರ್ ಲಿಂಕಿಗೆ ವಿದ್ಯಾರ್ಥಿನಿಯರು ಏನನ್ನದ್ರು ಇಲ್ಲೇ. ಹಿಜಾಬ್ ಕೇಳ್ತಿರೋ ವಿದ್ಯಾರ್ಥಿನಿಯರಿಗೆ ಉಗ್ರ ಸಂಘಟನೆ ನಂಟು. ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲ, ಟೆರರಿಸ್ಟ್ ಸಂಘಟನೆ ಸಂಪರ್ಕಗೊಂಡು ಅವರನ್ನು ಟೆರರಿಸ್ಟ್ ಸಂಘಟನೆ ಸದಸ್ಯರಂತೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಶಿಕ್ಷಣದ ವ್ಯವಸ್ಥೆ ಹಾಳು ಮಾಡೋದೇ ವಿದ್ಯಾರ್ಥಿನಿಯರ ಉದ್ದೇಶ. ಇವರ ಉದ್ದೇಶವೇ ಈ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು, ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಅದೊಟ್ಟಿಗೆ ಅದರ ಮೌಲ್ಯವನ್ನು ಹಾಳು ಮಾಡಬೇಕೆಂಬ ಉದ್ದೇಶ ಅಂತ ಗೊತ್ತಾಯಿತು. ಹೈದರಾಬಾದ್ ಸಂಘಟನೆಯವರು ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ. ನಮಗೆ ತಿಳಿಪಟ್ಟಿತು, ಹೈದರಾಬಾದಿನ ಒಂದು ಸಂಘಟನೆಯ ಕೆಲವೊಂದು ವ್ಯಕ್ತಿಗಳು ಬಂದು ಅವರಿಗೆ ಟ್ರೈನ್ ಮಾಡಿ ಈ ರೀತಿಯ ವ್ಯವಸ್ಥೆಯಲ್ಲಿ ನೀವು ಮಾಡಬೇಕು ಅಂತ ಹೇಳಿ ಒಂದು ವಿಚಾರ ಕೂಡ ನಮ್ಮ ಗಮನಕ್ಕೆ ಬಂದ.
ಹಿಜಾಬ್ಗೆ ಪಟ್ಟು ಹಿಡಿದು ಕೂತಿರೋ ವಿದ್ಯಾರ್ಥಿನಿಯರು ಓದುತ್ತಿರೋ ಉಡುಪಿ ಕಾಲೇಜಿನ ಸಿಡಿಸಿ ಉಪಾಧ್ಯಕ್ಷ ಯಶ್ಪಾಲ್ ಸುವರ್ಣ ಮಾಡಿರೋ ನೇರ ಆರೋಪ ಇದು. ವಿದ್ಯಾರ್ಥಿನಿಯರಿಗೆ ಸಿಎಫ್ಐ, ಎಸ್ಡಿಪಿಐ ಸಂಘಟನೆಗಳ ನಂಟಿತ್ತು. ಮಣಿಪಾಲ್ನಲ್ಲಿ ಟ್ರೈನಿಂಗ್ ಆಗಿತ್ತು. ಹೈಕೋರ್ಟ್ ತೀರ್ಪು ಕೊಟ್ಟರು ಒತ್ತಡದಿಂದ ಕೊಟ್ಟಿದ್ದು ಅಂತ ಕೋರ್ಟ್ ಅನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಪಿಯುಸಿ ವಿದ್ಯಾರ್ಥಿನಿಯರಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬರುತ್ತೆ? ಇವರಿಗೆ ಉಗ್ರ ಸಂಘಟನೆ ತರಬೇತಿ ಆಗಿದೆ ಅಂತ ಯಶ್ಪಾಲ್ ಆರೋಪ ಮಾಡಿದ್ದಾರೆ. ಈ ಆರೋಪಕ್ಕೆ ವಿದ್ಯಾರ್ಥಿನಿ ಆಲಿಯಾ ಅಸಾದಿ ತಿರುಗೇಟಿನ ಉತ್ತರವನ್ನು ಕೊಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲ, ಟೆರರಿಸ್ಟ್ ಸಂಘಟನೆ ಸಂಪರ್ಕಗೊಂಡು ಅವರನ್ನು ಟೆರರಿಸ್ಟ್ ಸಂಘಟನೆ ಸದಸ್ಯರಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಸರ್, ಇದೆಲ್ಲ ಮಾಡಿದ್ದು ನಾವು ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಅನ್ನು ಕೇಳಿದಕ್ಕೆ ನಾವು ಟೆರರಿಸ್ಟ್ ಸರ್? ಇಲ್ಲಿ ನಾವು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್ ಅನ್ನು ಕೇಳಿದಕ್ಕೆ ನಾವು ಟೆರರಿಸ್ಟ್ ಸರ್? ಅವ್ರದ್ದು ಎಂತ ಪ್ರೂಫ್ ಇದೆ ಹಾಗೆ ಮಾತನಾಡ್ಲಿಕ್ಕೆ? ನಾನೊಂದು ಇಂಡಿಯನ್ ಸಿಟಿಸನ್, ನಾನು ನನ್ನ ಹಕ್ಕು ಕೇಳ್ತಿದ್ದೇನೆ, ಅದಕ್ಕೆ ನಮಗೆ ಟೆರರಿಸ್ಟ್ ಹೇಳುದಾ ಇಲ್ಲಿ? ಇವರ ಉದ್ದೇಶವೇ ಈ ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು, ನಮ್ಮ ಶಿಕ್ಷಣದ ವ್ಯವಸ್ಥೆಯನ್ನು ಅದೊಟ್ಟಿಗೆ ಅದರ ಮೌಲ್ಯವನ್ನು ಹಾಳು ಮಾಡಬೇಕೆಂಬ ಉದ್ದೇಶ ಅಂತ ಗೊತ್ತಾಯ್ತು. ನಾವು ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೆ ಲೀಗಲ್ ವೇ ಅಲ್ಲಿ ಹೋದದ್ದು ಸರ್. ಇಲೀಗಲ್ ವೇಲಿ ಹೋದದ್ದು ನಾವು ಎಂತ ಟೆರರಿಸ್ಟ್ ಯಾವ್ದು ಇದು ಮಾಡಿದೀವಿ ಸರ್? ನಾವು ಕೇಳಿ ಅವ್ರ ಹತ್ರ, ನೀವು ಅವರಿಗೆ ಕ್ವಶನ್ ಮಾಡಿ ಸರ್, ಅಲ್ಲಿ ಪ್ರೂಫ್ ಇದೆ ಅಂತ ಕೇಳಿ ಅವ್ರ ಹತ್ರ. ಅವ್ರು ಕೇಳಿರ್ತಾರಲ್ಲ, 100ಕ್ಕೆ 100 ದೇಶದಲ್ಲಿ ಇರ್ಲಿಕ್ಕೆ ಅರ್ಹನಲ್ಲ. ಅದರಿಂದಾಗಿ ಯಾರು ಕಾನೂನನ್ನು ವಿರೋಧವಾಗಿ ಮಾತಾಡ್ತಾರೆ ಅವರು ನಿಜವಾಗಿ ಟೆರರಿಸ್ಟ್ ಸಂಘಟನೆ ಸದಸ್ಯರು. ಅದರಿಂದಾಗಿ ನಾನು ಇಂಡಿಯನ್ ಸರ್, ನಾನು ಇಂಡಿಯನ್. ಇಫ್ ಒನ್ ಇಂಡಿಯನ್ ಇಸ್ ಆಸ್ಕಿಂಗ್ ಅ ಕಾನ್ಸ್ಟಿಟ್ಯೂಷನ್ ರೈಟ್, ಸೊ ಶಿ ಇಸ್ ಅ ಟೆರರಿಸ್ಟ್. ಈ ನಡುವೆ ವಿದ್ಯಾರ್ಥಿನಿಯರು ಕೋರ್ಟ್ ಆದೇಶ ವಿರೋಧಿಸಲಿ ಓಕೆ, ಆದರೆ ಜಡ್ಜ್ಗಳ ಮೇಲೆ ಒತ್ತಡ ಇತ್ತು ಅನ್ನೋದು ಅಪಾಯಕಾರಿ. ಮಕ್ಕಳ ತಲೆಯಲ್ಲಿ ಮತಾಂಧತೆ ಬೀಜ ಬಿತ್ತುತ್ತಾ ಇದ್ದಾರೆ, ಅವರನ್ನೂ ಬಿಡಲ್ಲ ಅಂತ ಗೃಹ ಸಚಿವರು ಗರಂ ಆದ್ರು. ಕೋರ್ಟ್ ಆರ್ಡರ್ನ ವಿರೋಧಿಸಿ ಏನಾದರೂ ಚಟುವಟಿಕೆಗಳು ನಡೆದರೆ ಕಾನೂನಿನಂತೆ ಅವ್ರ ಮೇಲೆ ಕ್ರಮ ಆಗುತ್ತೆ ಖಂಡಿತವಾಗೂ. ಅನಾವಶ್ಯಕವಾಗಿ ಮಕ್ಕಳ ತಲೆಯಲ್ಲಿ ಮತಾಂಧತೆಯ ಬೀಜವನ್ನು ಬಿತ್ತಿ ಈ ದೇಶದಲ್ಲಿ ನಾವು ಒಂದು ಅನ್ನುವಂಥ ಒಂದು ಭಾವನೆಯನ್ನು ತೆಗೆದುಹಾಕಿ ಯಾರು ಮನಸ್ಸುಗಳನ್ನು ಒಡೆಯುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹಿಜಾಬಿನ ನೆವದಲ್ಲಿ, ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ನಿಗಾ ವಹಿಸಿದ್ದೇವೆ. ಇನ್ನು ಹೈಕೋರ್ಟ್ ಆದೇಶದ ವಿರುದ್ಧ ಇವತ್ತು ಮುಸ್ಲಿಂ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ವು. ಉತ್ತರ ಕನ್ನಡದ ಭಟ್ಕಳದಲ್ಲಿ ಬಿಟ್ರೆ ಬಂದ್ಗೆ ರಾಜ್ಯದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಬೆಂಗಳೂರಲ್ಲಿ ಮುಸ್ಲಿಮರು ಹೆಚ್ಚಾಗಿ ವಾಸ ಇರೋ ಹಲವು ಕಡೆ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಶಾಂತಿಯುತವಾಗಿ ಬಂದ್ ಆಚರಿಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ.